ನಿನ್ನೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ ಸೀಸನ್ 19ರ ಉದ್ಘಾಟನಾ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ರೋಚಕ ಗೆಲುವು ಸಾಧಿಸಿದ್ದು ಶುಭಾರಂಭ ಮಾಡಿದೆ. ಮೊದಲು ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಆರ್ಸಿಬಿ ಆರಂಭದಲ್ಲೇ ಎಸ್ಆರ್ಎಚ್ ಬ್ಯಾಟರ್ಗಳಿಗೆ ಬಿಗ್ ಶಾಕ್ ನೀಡಿತು. ಆರಂಭದಲ್ಲೇ ತನ್ನ ಪ್ರಮುಖ ವಿಕೆಟ್ಗಳನ್ನು ಕಳೆದುಕೊಂಡ ಹೈದರಾಬಾದ್ಗೆ ಆಸರೆಯಾಗಿ ನಿಂತಿದ್ದು ನಾಯಕ ಇಶಾನ್ ಕಿಶನ್ 38 ಬಾಲ್ಗಳಲ್ಲಿ 8 4 ಮತ್ತು 5 ಸಿಕ್ಸರ್ಗಳ ನೆರವಿನಿಂದ 80 ರನ್ ಕಲೆ ಹಾಕಿದ್ದು, ಕ್ಲಾಸೆನ್ 31, ಅನಿಕೇತ್ ವರ್ಮಾ 43 ರನ್ ಗಳಿಸಿದ್ರು. ಎಸ್ಆರ್ಎಚ್ನ ಇನ್ನುಳಿದ ಆಟಗಾರರು ಹೇಳಿಕೊಳ್ಳುವ ಪ್ರದರ್ಶನ ನೀಡಲಿಲ್ಲ. ಫೈನಲಿ ಸನ್ರೈಸರ್ಸ್ ಹೈದರಾಬಾದ್ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 201 ರನ್ ಗಳಿಸಿತು. 202 ರನ್ಗಳ ಗುರಿ ಬೆನ್ನತ್ತಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 15.4 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 203 ರನ್ ಗಳಿಸಿ ಗೆಲುವಿನ ನಗೆ ಬೀರಿತು. ಇನ್ನು ಆರಂಭದಲ್ಲೇ ಫಿಲ್ ಸಾಲ್ಟ್ ಕೇವಲ 8 ರನ್ ಗಳಿಸಿ ಔಟ್ ಆಗ್ತಾರೆ. ವಿರಾಟ್ ಕೊಹ್ಲಿ ನಿನ್ನೆ ಅಬ್ಬರದ ಆಟವಾಡಿ ಅಜೇಯ 69 ರನ್ ಗಳಿಸಿ ಆರ್ಸಿಬಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ವಿರಾಟ್ ಕೊಹ್ಲಿ ಅವರು 38 ಎಸೆತಗಳಲ್ಲಿ 5 ಸಿಕ್ಸರ್ 5 4ನೊಂದಿಗೆ ಈ 69 ರನ್ಗಳನ್ನು ಕಲೆ ಹಾಕಿದ್ರು. ದೇವದತ್ ಪಡಿಕ್ಕಲ್ 26 ಎಸೆತಗಳಲ್ಲಿ 61 ರನ್ ಗಳಿಸಿದ್ರೆ ರಜತ್ ಪಟಿದಾರ್ 12 ಬಾಲ್ಗಳಲ್ಲಿ 31 ರನ್ ಗಳಿಸಿದ್ರು. ಇನ್ನು ಟಿಮ್ ಡೇವಿಡ್ 10 ಎಸೆತಗಳಲ್ಲಿ 16 ರನ್ ಬಾರಿಸಿದ್ರು. ಹೀಗೆ ಆರ್ಸಿಬಿ ಮೊದಲ ಪಂದ್ಯವನ್ನೇ ಗೆಲ್ಲುವ ಮೂಲಕ ಅದ್ಧೂರಿ ಆರಂಭವನ್ನ ಐಪಿಎಲ್ ಸೀಸನ್ 19ರಲ್ಲಿ ಮಾಡಿದೆ.